ಥ್ಯಾಂಕ್ ಯು ಸೋ ಮಚ್ ಶಿವು. ಕಾಡಿನಲ್ಲಿ ಸಿಕ್ಕಾಕೊಂಡಿದ್ದ ನಮ್ಮನ್ನ ರೌಡಿಗಳಿಂದ ಕಾಪಾಡಿದ್ದೀರಾ. ಆಮೇಲೆ ಪಾರುವರೆಗೂ ಫೋನ್ ಮಾಡಿ ಗಾಡಿನ ತರಿಸಿ ಇಲ್ಲಿ ಅಡ್ಮಿಟ್ ಮಾಡಿಸಿ ಸರಿಯಾದ ಟೈಮಲ್ಲಿ ಟ್ರೀಟ್ಮೆಂಟ್ ಕೊಡಿಸಿದ್ದೀರಾ. ಕರೆಂಟ್ ಹೋದಾಗ ಅದ್ರ ವ್ಯವಸ್ಥೆ ಕೂಡ ಮಾಡಿದ್ದೀರಾ. ನಿಜವಾಗ್ಲೂ ಬಹಳ ಒಳ್ಳೆ ಮನಸ್ಸು ನಿಮ್ಮದು. ನಿಮ್ಮಲ್ಲಿ ನನ್ನ ತಾಯಿನ ಕಂಡೆ. ಅಯ್ಯೋ, ಬಹು ದೊಡ್ಡ ಮಾತು ಸರ್. ನಿಮ್ಮಲ್ಲಿ ಅಂಥದ್ದೊಂದು ಪರಿಶುದ್ಧವಾದ ಮನಸ್ಸಿದೆ. ಎಷ್ಟೋ ಸತಿ ನಮ್ಮವರೇ ನಮಗಾಗಲ್ಲ. ಅಂಥದ್ರಲ್ಲಿ ಗುರುತು ಪರಿಚಯ ಇಲ್ದಿರೋ ನಮಗೆ ಯಾವುದೇ ಸ್ವಾರ್ಥ ಇಲ್ಲದೆ ಸಹಾಯ ಮಾಡಿದ್ದೀರಾ. ಇದೆಲ್ಲರಿಂದನೂ ಸಾಧ್ಯ ಇಲ್ಲ. ಇದಕ್ಕೆ ದೊಡ್ಡ ಮನಸ್ಸು ಬೇಕು ಸರ್. ನಾನೇನು ಮಾಡಿದ್ದೀನಿ ಅದನ್ನ ನಾವು ಬಿಡಿ. ಕೊನೆಗೆಲ್ಲ ಒಳ್ಳೇದಾಯ್ತಲ್ಲ, ಆಟೇ ಬೇಕಾಗಿರೋದು. ಆಮೇಲೆ ನಮ್ಮ ಪಾರು ಹೇಳ್ತಿದ್ಲು, ನೀವು ಮತ್ತೆ ಮೇಡಮ್ ಅವರು ಒಂದು ಪಂದ್ಯ ಕಟ್ಟಿದ್ರಂತೆ, ಹೆಣ್ಮಗಿನ ಗಂಡ್ಮಗಿನ ಅಂತ. ಆದ್ರೆ ನಮ್ಮ ಮಕ್ಕಳ ಒಂದು ಲೀಲೆ ನೋಡಿ, ನಿಮ್ಗೆ ಹೆಣ್ಮಗಿನೂ ಕೊಟ್ಟ ಗಂಡ್ಮಗಿನೂ ಕೊಟ್ಟ. ಅದೆಂಥದೋ ಡಬಲ್ ದ ಮಕ್ಕ ಅಂತಾರಲ್ಲ, ಹಂಗಾಯ್ತು ನೋಡಿ ಸರ್. ಮೊದಲಿಗೆ ಹೆಣ್ಮಗಿ ಆಯ್ತು, ಅವಾಗ ನೀವು ಗೆದ್ರಿ. ಆಮ್ಯಾಕೆ ಗಂಡ್ಮಗು ಹೋಯ್ತು, ಮೇಡಮ್ ಅವರು ಗೆದ್ರು. ಇದೊಂಥರ ಈ ಡ್ರಾ ಮ್ಯಾಚ್ ಅಂತಾರಲ್ಲ, ಹಂಗಾಯ್ತು ನೋಡಿ. ಯಾರು ಗೆಲ್ಲಿಲ್ಲ, ಯಾರು ಸೋಲಿಲ್ಲ, ಒಂಥರ ಸಮ. ಇದೊಂಥರ ಸಂದಾಗೈತಿ ಸರ್. ಇಲ್ಲ ಶಿವ, ಇಬ್ರು ಸೋತೋಗ್ಬಿಟ್ವಿ. ಮೊದಲನೇ ಮಗು ಕಿಡ್ನಾಪ್ ಆಗೋಯ್ತು. ಸರ್ ಏನ್ ಹೇಳ್ತಿದ್ದೀರಾ ಸರ್? ಹೌದು, ಮಗು ಕಾಣಿಸ್ತಾ ಇಲ್ಲ. ಸರ್ ಇದು ಹೆಂಗ್ ಸಾಧ್ಯ ಸರ್? ಸರಿಯಾಗಿ ನೋಡಿದ್ರ ಸರ್? ಹೆಂಗ್ ಸರ್ ಇದಲ್ಲ? ಯಾರೋ ನಮ್ಗೆ ಆಗದೆ ಇರೋರು ಈ ಕೆಲಸ ಮಾಡಿದ್ದಾರೆ. ಶಿವು, ದಯವಿಟ್ಟು ಈ ವಿಷಯನ ನನ್ನ ಹೆಂಡತಿಗೆ ಹೇಳ್ಬೇಡಿ, ನಿಮ್ಮ ವೈಫ್ಗೂ ಹೇಳ್ಬಿಡಿ ಪ್ಲೀಸ್. ಯಾರಿಗೂ ಗೊತ್ತಾಗೋದು ಬೇಡ. ಸರ್ ಏನ್ ಹೇಳ್ತಿದ್ದೀರಾ ಸರ್? ಅದು ಹೆಂಗಾಯ್ತದ ಸರ್? ಅಲ್ಲ, ಹೊರಗಡೆ ಯಾರಿಗೂ ಹೇಳ್ಬೇಡಿ ಸರಿ, ಆದ್ರೆ ಎತ್ತ ತಾಯಿಗೆ ತನ್ನ ಮಗಿ ಕಾಣ್ತಾ ಇಲ್ಲ ಅಂತ ಹೆಂಗ್ ಸರ್ ಹೇಳ್ದೆ ಇರೋದು? ತಪ್ಪ ಹಾಕಿಲ್ವೇ? ತಪ್ಪು ಅಂತ ಅನಿಸ್ತಾ ಇಲ್ಲ ಶಿವು. ನನ್ನ ಉದ್ದೇಶ ಸರಿಯಾಗೇ ಇದೆ. ಈ ವಿಷಯ ಅವ್ರಿಗೆ ಗೊತ್ತಾಗಿ ನೋವು ತಿನ್ನೋದಕ್ಕಿಂತ ಗೊತ್ತಾಗ್ತಿರೋದು ಒಳ್ಳೇದಲ್ವಾ? ಆದ್ರೆ ಮೇಡಮ್ ಅವ್ರಿಗೆ ಎರಡು ಮಗಿ ಆಗೈತಿ ಅಂತ ಗೊತ್ತಾಗಿರುತ್ತಲ್ಲ ಸರ್? ಇಲ್ಲ ಶಿವ, ಅದೇನಾಯ್ತು ಅಂದರೆ ಮೊದಲನೇ ಸರ್ತಿ ಹೆರಿಗೆ ನೋವು ಬಂದಾಗ ಅವ್ರ ಪ್ರಜ್ಞೆ ಹೋಗಿತ್ತು. ಹಾಗಾಗಿ ಮಗು ಆಗಿದ್ದು ಅವ್ರಿಗೆ ಗೊತ್ತೇ ಆಗಿಲ್ಲ. ಹಾಗಾಗಿ ಸೆಕೆಂಡ್ ಟೈಮ್ ಅವ್ರಿಗೆ ಹೆರಿಗೆ ನೋವು ಬಂದಾಗ ನನಗಿನ್ನೂ ಮಗು ಆಗಿಲ್ಲ ಅಂತಲೇ ಅಂದ್ಕೊಂಡಿದ್ದಾರೆ. ಹಾಗಾಗಿ ಅವ್ರಿಗೆ ಮೊದಲನೇ ಮಗು ಆಗಿರೋದು ಗೊತ್ತಿಲ್ಲ. ಅದು ಹಾಗೆ ಇದ್ಬಿಡ್ಲಿ. ಒಂದು ಮಗು ಆಯಿತು ಅನ್ನೋ ಖುಷಿಗಿಂತ ಇನ್ನೊಂದು ಮಗು ಹೀಗಾಯ್ತಲ್ಲ ಅನ್ನೋ ನೋವು ಜಾಸ್ತಿ ಇರುತ್ತೆ. ಹಾಗಾಗಿ ಈ ವಿಷಯ ಅವ್ರಿಗೆ ಗೊತ್ತಾಗೋದು ಬೇಡ, ಅದು ಹಾಗೆ ಇದ್ಬಿಡ್ಲಿ. ಸರಿ ಸರ್. ಸರ್ ಇವಾಗ ನೀವು ಏನು ಮಾಡ್ತೀರಾ ಸರ್? ಮಗು ನೋಡ್ಕೊಸ್ತೀನಿ. ಅದು ಸಿಗೋವರೆಗೂ